ಇನ್ನು ಆರೋಪಿಗಳ ಅರೆಸ್ಟ್ ಮೆಮೋದಲ್ಲಿ ಹೀಗಿದ್ದಾಗ ಆತನ ಸಾಕ್ಷ್ಯ ಹೇಳಿಕೆ ಪಡೆಯಲು ವಿಳಂಬ ಆಯಿತು ಅನ್ನೋದ್ರ ಬಗ್ಗೆ ಯಾಕೆ ಅಂತ ಅರೆಸ್ಟ್ ಮೆಮೋದಲ್ಲಿ ಸಾಕ್ಷಿ ಕಿರಣ್ ಸಹಿ ಇದೆ. ಆರೋಪಿಗಳ ಅರೆಸ್ಟ್ ಮೆಮೋದಲ್ಲಿ ಸಾಕ್ಷಿ ಕಿರಣ್ ಸಹಿ ಇದೆ. ಹೀಗಿದ್ದಾಗ ಆತನ ಸಾಕ್ಷ್ಯ ಹೇಳಿಕೆ ಪಡೆಯಲು ವಿಳಂಬ ಆಗಬೇಕಾಯಿತು ಅಂತ ಎಸ್ಪಿಪಿ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿಗೆ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ವಿಳಂಬ ಆಯಿತು? ಆರೋಪಿಗಳ ಅರೆಸ್ಟ್ ಮೆಮೋದಲ್ಲಿ ಸಾಕ್ಷಿ ಕಿರಣ್ ಸೈನ್ ಇದೆ. ಹೀಗಿದ್ದಾಗ ಆತನ ಸಾಕ್ಷ್ಯದ ಹೇಳಿಕೆಯನ್ನು ಪಡೆಯೋದಕ್ಕೆ ಯಾಕೆ ಡಿಲೇ ಆಯಿತು? ಎಸ್ಪಿಪಿಗೆ ಈಗ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರೀಗ ಪ್ರಶ್ನೆ ಮಾಡ್ತಿದ್ದಾರೆ. ಆರೋಪಿಗಳ ಅರೆಸ್ಟ್ ಮೆಮೋದಲ್ಲಿ ಸಾಕ್ಷಿ ಕಿರಣ್ ಸಹಿ ಇದೆ. ಅರೆಸ್ಟ್ ಮಾಡುವಾಗ ಮೆಮೋ ಏನಿದೆ ಅದರಲ್ಲಿ ಕಿರಣ್ ಸಹಿ ಇದೆ. ಯಾಕೆ ಡಿಲೇ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನ ಈಗ ಕೇಳ್ತಾ ಇದ್ದಾರೆ, ಯಾಕೆ ವಿಳಂಬ ಆಯಿತು ಅನ್ನೋದ್ರ ಬಗ್ಗೆ. ಸೊ ಈ ಬಂಧನ ಆದ ನಂತರ ಏನು ಈ ಸಾಕ್ಷಿ ಮೆಮೋ ಏನಿದೆ ಅರೆಸ್ಟ್ ಮೆಮೋ ಅದರಲ್ಲಿ ಸಾಕ್ಷಿ ಸೈನ್ ಮಾಡಿದ್ದಾನೆ. ಸೈನ್ ಎಲ್ಲ ಮಾಡಿದರೂ ಕೂಡ ನೀವು ಯಾಕೆ ಆತನ ಸ್ಟೇಟ್ಮೆಂಟನ್ನು ಪಡೆಯೋದಕ್ಕೆ ಲೇಟ್ ಮಾಡಿದ್ರಿ, ಯಾಕೆ ಡಿಲೇ ಆಯಿತು ಅಂತ ಈಗ ವಿಶ್ವಜಿತ್ ಶೆಟ್ಟಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಅದಕ್ಕೆ ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಉತ್ತರ ಕೊಡಬೇಕಾಗುತ್ತೆ, ಯಾಕೆ ಡಿಲೇ ಆಯಿತು ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆಂದರೆ ಆರಂಭದಲ್ಲೇ ಮಾಡಿದಂಥ ವಾದದ ಪ್ರಕಾರ ಇವರು ಊರು ಬಿಟ್ಟು ಹೋಗಿದ್ರು, ಬೇರೆ ಬೇರೆ ಗೋವಾ ಹೀಗೆ ಬೇರೆ ಬೇರೆ ಕಡೆ ಇದ್ದ ಆತ ಅನ್ನೋದಿತ್ತು. ಇನ್ನು ಜೂನ್ 15ರಂದು ಸಾಕ್ಷಿ ಕಿರಣ್ ಹೇಳಿಕೆಯನ್ನು ಪಡೆಯಲಾಗಿದೆ. ಜೂನ್ 11ರಂದು ಯಾರು ಸಾಕ್ಷಿಗಳೆಂಬ ಬಗ್ಗೆ ಪೊಲೀಸರಿಗೆ ಈ ಘಟನೆಯ ಸಾಕ್ಷಿಗಳು ಯಾರು ಅನ್ನೋದ್ರ ಬಗ್ಗೆ CDR ತೆಗೆಸಿದ ಬಳಿಕ ಅಷ್ಟೇ ಕಿರಣ್ ಕೂಡ ಇತ್ತ ಅಂತ ಹಾಜರಾಗಿದ್ದು ಗೊತ್ತಾಗಿದೆ. ಕಿರಣ್ ಅಲ್ಲಿ ಇದ್ದ ಅಂತ ಸ್ಪಾಟ್ನಲ್ಲಿ. ಅಲ್ಲಿವರೆಗೆ ಯಾರಿದ್ರು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ ಡಿಲೇ ಆಯಿತು ಅಂತ ಈಗ ಎಸ್ಪಿಪಿ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಡಿಲೇ ಆಯಿತು ಅಂತ, ಯಾಕಂದ್ರೆ ಇದೇ ಪ್ರಶ್ನೆಯನ್ನು ಸಿ ವಿ ನಾಗೇಶ್ ಕೂಡ ಕೇಳಿದ್ರು. ಘಟನೆ ಆಗಿರೋದು ಇಂಥ ತಾರೀಕಿಗೆ, ಆದರೆ ಸಾಕ್ಷಿ ಹೇಳಿಕೆಯನ್ನು ಕೊಟ್ಟಿರೋದು 4 ದಿನ ಆದಮೇಲೆ. ಅಲ್ಲಿವರೆಗೆ ಏನು ಮಾಡ್ತಾ ಇದ್ರು, ಸಾಕ್ಷಿಗಳ ಹೇಳಿಕೆಯನ್ನು ಪಡೆಯೋದಕ್ಕೆ ಡಿಲೇ ಯಾಕೆ ಅಂತ. ಆದರೆ ಯಾವಾಗ CDR ಅನ್ನು ತೆಗೆಸಿದ್ರಲ್ಲ ಆಗ ಗೊತ್ತಾಗಿದ್ದು ಕಿರಣ್ ಅಲ್ಲಿದ್ದ, ಸ್ಪಾಟಲ್ಲಿ ಇದ್ದ ಕಿರಣ್ ಅಂತ. ನಂತರ ನಾವು ಆತನ ಹೇಳಿಕೆಯನ್ನು ಪಡೆಯಲಾಗಿದೆ ಸಾಕ್ಷಿ ಅಂತ ಪರಿಗಣಿಸಿ. ಸೊ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಅವರ ಪ್ರಶ್ನೆಗೆ, ಶೆಟ್ಟಿ ಅವರ ಪ್ರಶ್ನೆಗೆ ಎಸ್ಪಿಪಿ ಉತ್ತರ ಕೊಡ್ತಾ ಇದ್ದಾರೆ. ಜೂನ್ 15ರಂದು ಸಾಕ್ಷಿ ಕಿರಣ್ ಹೇಳಿಕೆಯನ್ನು ಪಡೆಯಲಾಗಿದೆ. ಘಟನೆ ಆಗಿರೋದು 8ನೇ ತಾರೀಕು. ಜೂನ್ 11ರಂದು ಯಾರು ಸಾಕ್ಷಿಗಳು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಗೊತ್ತಿರಲಿಲ್ಲ. ಆಗ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಹಂತದಲ್ಲಿತ್ತು. ನಾವೆಲ್ಲ ಟೆಕ್ನಿಕಲ್ ಎವಿಡೆನ್ಸನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ, ಅದನ್ನು ಪರಿಶೀಲನೆ ಮಾಡ್ತಾ ಇದ್ವಿ. ಸೊ ಆಗ ಈ ಕಿರಣ್ ಇದ್ದ, ಸ್ಪಾಟ್ನಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಒಂದು ನಮಗೆ ವಿಚಾರ ಗೊತ್ತಾಗಿದ್ದೆ. ಆ ಟೈಮ್ನಲ್ಲಿ ಕೂಡಲೇ ನಾವು ಸ್ಟೇಟ್ಮೆಂಟನ್ನು ಪಡೆದಿದ್ದೀವಿ. ಆತ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ಸಾಕ್ಷಿಯ ಹೇಳಿಕೆಯನ್ನು ನಾವು ಪಡೆದಿದ್ದೀವಿ ಅಂತ ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಮುಖ ಸಾಕ್ಷಿ ಪುನೀತ್ ಹೇಳಿಕೆ ಪಡೆಯಲು ವಿಳಂಬ ಆದರ ಬಗ್ಗೆ ಕೂಡ ಈಗ ಸ್ಪಷ್ಟನೆಯನ್ನು ನೀಡಲಾಗ್ತಾ ಇದೆ. ಪುನೀತ್ ಗೋವಾಗೆ ತೆರಳಿದ ಬಗ್ಗೆ ದಾಖಲೆ ಸಲ್ಲಿಕೆ. ಈತನೇ ಗೋವಾ, ತಿರುಪತಿ, ಹುಬ್ಬಳ್ಳಿಯಲ್ಲ ತಿರುಗಾಡ್ ಬಂದಿದ್ದಾಯ್ತ ಸಾಕ್ಷಿ, ಮತ್ತೊಬ್ಬ ಸಾಕ್ಷಿ ಪುನೀತ್. ಜೂನ್ 19ರಂದು ಆತ ಗೋವಾ, ತಿರುಪತಿ, ಹುಬ್ಬಳ್ಳಿಯಲ್ಲಿ ತಿರುಗಾಡಿ ತಾನು ಆರೋಪಿಯಲ್ಲವೆಂದು ಸ್ಪಷ್ಟವಾದ ಬಳಿಕ ಪುನೀತ್ ಬಂದಿದ್ದ. ಆತ ಬಂದ ಬಳಿಕ ಪುನೀತ್ ಹೇಳಿಕೆಯನ್ನ ದಾಖಲಿಸಿಕೊಳ್ಳಾಯಿತು. ಈ ಮತ್ತೊಬ್ಬ ಸಾಕ್ಷಿ ಪುನೀತ್ ಏನಿದ್ದಾನೆ ಆತನ ಹೇಳಿಕೆಯನ್ನ ಪಡೆಯೋದಕ್ಕೆ ಯಾಕೆ ಡಿಲೇ ಆಯಿತು ಅಂತ ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ತಿಳಿಸ್ತಾ ಇದ್ದಾರೆ. ಪುನೀತ್ ಗೋವಾಗೆ ಹೋಗಿದ್ದ, ಸೊ ಅದರ ಬಗ್ಗೆ ಕೂಡ ನಾವು ದಾಖಲೆ ಸಲ್ಲಿಸಿದ್ದೀವಿ. ಆತ ಗೋವಾ ಹೋಗಿದ್ದ ಅನ್ನೋದಕ್ಕೆ. ಆತ ಗೋವಾ, ತಿರುಪತಿ, ಹುಬ್ಬಳ್ಳಿಯಲ್ಲಿ ತಿರುಗಾಡಿ ಬಂದಿದ್ದ. ತಾನು ಆರೋಪಿಯಲ್ಲ ಅಂತ ಗೊತ್ತಾದ್ಮೇಲೆ, ಸಾಬೀತಾದ್ಮೇಲೆ ಆತ ಬಂದಿದ್ದಾನೆ ಇಲ್ಲಿಗೆ. ಅಲ್ಲಿವರೆಗೆ ಆತನಿಗೂ ಕೂಡ ಭಯ ಇತ್ತು, ಎಲ್ಲಿ ನನ್ನನ್ನು ಕೂಡ ಆರೋಪಿ ಮಾಡಿಬಿಡ್ತಾರೇನೋ. ಹಾಗಾಗಿ ಆತ ಬೇರೆ ಬೇರೆ ಕಡೆ ಸುತ್ತಾ ಇದ್ದ ಅಂತ. ಇದಕ್ಕೆ ಸಿ ವಿ ನಾಗೇಶ್ ಹಿಂದೆ ವಾದ ಮಾಡಬೇಕಾದ್ರೆ ಗಣೇಶ ಸುಬ್ರಹ್ಮಣ್ಯನ್ ಕತೆ ಹೇಳಿದರು. ಗಣೇಶ ತಂದೆ ತಾಯಿನ ಸುತ್ತದ, ಸುಬ್ರಹ್ಮಣ್ಯ ಇಡೀ ಊರು ಸುತ್ತದ ಅನ್ನೋ ರೀತಿ ಆಯಿತು, ಇಡೀ ಪ್ರಪಂಚ ಸುತ್ತದ ಅನ್ನೋ ಕಥೆಯನ್ನು ಸಾರ್ಕಾಸ್ಟಿಕ್ ಆಗಿ ಸಿ ವಿ ನಾಗೇಶ್ ಅವರು ಹೇಳಿದರು. ಈ ಥರ ಕತೆ ಆಯ್ತು ಇವ್ರದ್ದು, ಗೋವಾ ಹೋಗಿದ್ದ, ತಿರುಪತಿ ಹೋಗಿದ್ದ, ಹುಬ್ಬಳ್ಳಿ ಹೋಗಿದ್ದ ಅಂತ ಕತೆ ಹೊಡಿತಿದ್ರಲ್ಲಿ ಅಂತ. ಆದರೆ ಇಲ್ಲ, ಇದು ಕತೆ ಅಲ್ಲ. ಆತ ಗೋವಾ ಹೋಗಿರೋದಕ್ಕೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಸಾಕ್ಷಿ ಇದೆ, ಅದನ್ನು ನಿಮ್ಮ ಮುಂದೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಆತ ಎಲ್ಲಿ ಹೋಗಿದ್ದ, ಎಲ್ಲೆಲ್ಲ ಓಡಾಡಿದ್ದ ಅನ್ನೋದ್ರ ಬಗ್ಗೆ ಈಗ ಸಾಕ್ಷಿನ ಡಾಕ್ಯುಮೆಂಟನ್ನು ನ್ಯಾಯಾಧೀಶರ ಮುಂದೆ ಈಗ ತಿಳಿಸಲಾಗ್ತಾ ಇದೆ. ಸೊ ಅದಾದಮೇಲೆ ಆತ ಏನು ಬಂದ, ಒಮ್ಮೆ ಎಲ್ಲೋ ಆತನಿಗೆ ಆರಂಭದಲ್ಲಿ ಭಯ ಇತ್ತು, ನಾನು ಕೂಡ ಅಲ್ಲಿದ್ದರಿಂದ ನಾನು ಕೂಡ ಆರೋಪಿ, ನಾನು ಕೂಡ ಕೊಲೆಯಲ್ಲಿ ಭಾಗವಹಿಸಿದ್ದೀನಿ ಅನ್ನೋ ಭಯ ಇತ್ತು. ಸೊ ನಂತರ ಅದೆಲ್ಲವೂ ಕೂಡ ಕ್ಲಿಯರ್ ಆದಮೇಲೆ, ಇಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಆತ ಬಂದಿದ್ದಾನೆ ಅಂತ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿ ಈಗ ತಿಳಿಸಲಾಗ್ತದೆ, ಸಾಕ್ಷಿ ಹೇಳಿಕೆ ವಿಳಂಬಕ್ಕೆ ತನಿಖಾಧಿಕಾರಿ ವಿವರಣೆ ನೀಡಬೇಕು ಅನ್ನೋ ತೀರ್ಪು. ಹೀಗಾಗಿ ಈ ವಿವರಣೆಯನ್ನ ಸಾಕ್ಷ್ಯಾಧಾರ ಸಹಿತ ನೀಡ್ತಿದ್ದೇವೆ. ಆರೋಪ ಪಟ್ಟಿಯಲ್ಲೂ ಕೂಡ ವಿವರಣೆಯನ್ನ ದಾಖಲಿಸಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿ ಎಸ್ಪಿಪಿ ಈಗ ವಾದ ಮಂಡಿಸ್ತಾ ಇದ್ದಾರೆ.
ಸಾಕ್ಷಿ ಹೇಳಿಕೆ ವಿಳಂಬಕ್ಕೆ ತನಿಖಾಧಿಕಾರಿ ವಿವರಣೆ ನೀಡಬೇಕು ಅನ್ನೋ ತೀರ್ಪಿದೆ. ಯಾಕೆ ಡಿಲೇ ಆಯಿತು, ಸಾಕ್ಷಿಗಳ ಸ್ಟೇಟ್ಮೆಂಟ್ ಪಡೆಯೋಕೆ ಡಿಲೇ ಆಯಿತು, ಯಾಕಾಯಿತು ಅಂತ ತನಿಖಾಧಿಕಾರಿ ಎಕ್ಸ್ಪ್ಲೈನ್ ಮಾಡಬೇಕು. ಆದರೆ ನಾವು ಅದನ್ನ ವಿತ್ ವಿವರ ಆರೋಪ ಪಟ್ಟಿಯಲ್ಲೂ ಕೂಡ ವಿವರ ಸಮೇತ ಹೇಳಿದ್ದೀವಿ, ದಾಖಲೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾಕೆ ಪುನೀತ್ ಈತನ ಸ್ಟೇಟ್ಮೆಂಟ್ ಯಾಕೆ ಲೇಟ್ ಆಯಿತು, ಸೊ ಅದರ ಬಗ್ಗೆ ಕೂಡ ಡೀಟೇಲ್ ಇದೆ. ಹಾಗೆ ಈ DVR ಸಿಗೋ ತನಕ ಈ ಕಿರಣ್, ಮತ್ತೊಬ್ಬ ಸಾಕ್ಷಿ ಕಿರಣ್ ಇದ್ದಾನಲ್ಲ, ಆತನ ಬಗ್ಗೆ ಕೂಡ ನಮಗೆ ಈತ ಇದ್ದ ಅಲ್ಲಿ ಅನ್ನೋದಕ್ಕೆ ನಮಗೆ ವಿಷಯ ಗೊತ್ತಾಗಿದ್ದೇ DVR ಚೆಕ್ ಮಾಡಿದಾಗ. ಅಲ್ಲಿವರೆಗೆ ಈ ಘಟನೆಯ ಪ್ರತ್ಯಕ್ಷದರ್ಶಿಗಳು ಯಾರು ಅನ್ನೋದೇ ನಮಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಮ್ಮೆ ಈತ ಅಲ್ಲಿದ್ದ ಅಂತ ಗೊತ್ತಾದ ಮೇಲೆ ಆತನನ್ನು ಕರ್ಕೊಂಡು ಬಂದು ಆತನ ವಿಚಾರಣೆಯನ್ನು ಮಾಡಿದ್ದೀವಿ, ಆತನ ಸ್ಟೇಟ್ಮೆಂಟನ್ನು ಪಡೆದಿದ್ದೀವಿ, ಕಿರಣ್ ಪುನೀತ್ ಇಬ್ಬರದು ಕೂಡ ಅಂತ ಈಗ SPP ಪ್ರಸನ್ನಕುಮಾರ್ ಹೇಳ್ತಿದ್ದಾರೆ. ಹಾಗೆ ಏನು ಈ ಡಿಲೇ ಆಯ್ತಲ್ಲ, ಅದರ ಬಗ್ಗೆ ನಾವು ಡಿಲೇ ಮಾಡಿ ಸುಮ್ಮನೆ ಕೂತಿಲ್ಲ. ಅದಕ್ಕೆ ಬೇಕಾದಂಥ ಕ್ಲಾರಿಫಿಕೇಷನ್ ಏನು ಉತ್ತರ ಇದೆ ನಮ್ಮ ಕಡೆಯಿಂದ, ಅದನ್ನು ಕೂಡ ನಾವು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದೀವಿ, ಯಾಕೆ ಡಿಲೇ ಆಯಿತು ಅನ್ನೋದಕ್ಕೆ. ಸೊ ಇದನ್ನು SPP ಪ್ರಸನ್ನಕುಮಾರ್ ನಮ್ಮ ಕಡೆಯಿಂದ ಯಾವುದೇ ಲೂಪ್ ಹೋಲ್ ಇಲ್ಲ, ಪೊಲೀಸರ ಕಡೆಯಿಂದ ಯಾವುದೇ ಆಗಿಲ್ಲ ಅಂತ. ಕೇವಲ ಮೌಖಿಕ ಹೇಳಿಕೆ ಅಷ್ಟೇ ಅಲ್ಲ, ಬೋರ್ಡಿಂಗ್ ಪಾಸ್ ಕೂಡ ಇದೆ. ಹೋಟೆಲ್ಗೆ ಹೋಗಿರುವಂತಹ ಬಗ್ಗೆ CCTV ಫುಟೇಜ್ ಇದೆ. ಹೈಕೋರ್ಟ್ನಲ್ಲಿ SPP ಪ್ರಸನ್ನಕುಮಾರ್ ವಾದಿಸ್ತಾ ಇದ್ದಾರೆ. ಈಗ ಈ ಗೋವಾಗೆಲ್ಲ ಹೋಗಿದ್ದ ಅನ್ನೋದಕ್ಕೆ ಏನು ಸಾಕ್ಷಿ ಅನ್ನೋ ಪ್ರಶ್ನೆ ಬಂದಿತ್ತು. ಹೋಟೆಲ್ ಡೈರಿಯಲ್ಲಿ ಸಾಕ್ಷಿಯ ಸಹಿ ಇದೆ, ಇದನ್ನು ಕೂಡ ಈಗ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಕೇವಲ ಮೌಖಿಕ ಹೇಳಿಕೆ ಮಾತ್ರ ಅಲ್ಲ, ಬರೀ ಆತ ಹೇಳಿಕೆಯನ್ನು ಕೊಟ್ಟಿರೋದು ಮಾತ್ರ ಅಲ್ಲ, ಆತನ ಬೋರ್ಡಿಂಗ್ ಪಾಸ್ ಇದೆ ನಂಬರ್ 1. ಎರಡನೇದಾಗಿ ಹೋಟೆಲ್ಗೆ ಆತ ಹೋಗಿರೋದ್ರ ಬಗ್ಗೆ CCTV ಫುಟೇಜ್ ಇದೆ. ಹೈಕೋರ್ಟ್ನಲ್ಲಿ SPP ಪ್ರಸನ್ನಕುಮಾರ್ ಈಗ ವಾದ ಮುಂದುವರಿಸ್ತಾ ಪೊಲೀಸರ ಜೊತೆ SPP ಪ್ರಸನ್ನಕುಮಾರ್ ಈಗ ಪೊಲೀಸರ ಪರ ಏನು SPP ಪ್ರಸನ್ನಕುಮಾರ್ ಏನೇನು ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ತಿಳಿಸ್ತಾ ಇದ್ದಾರೆ. ಈತ ಗೋವಾ ಹೋಗಿದ್ದ, ಬೇರೆ ಬೇರೆ ತಿರುಪತಿ ಕಡೆ ಎಲ್ಲ ಹೋಗಿದ್ದ ಅನ್ನೋದಕ್ಕೆ ಬೋರ್ಡಿಂಗ್ ಪಾಸ್ ಇದೆ. ಹಾಗೆ ಏನೀತ ತಂಗಿದ್ನಲ್ಲ, ಆ ಹೋಟೆಲ್ ಡೈರಿಯಲ್ಲಿ ಸಾಕ್ಷಿಯ ಸಹಿ ಇದೆ. ಇದೆಲ್ಲವನ್ನು ಕೂಡ ಈಗ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಸುಮ್ಮನೆ ಏನೋ ಗಾಳಿಲಿ ಗುಂಡು ಹೊಡೆದ ಹಾಗೆ ಈತ ಅಲ್ಲಿ ಹೋಗಿದ್ದ ಇಲ್ಲಿ ಹೋಗಿದ್ದ ಅಂತ ನಾವು ಹೇಳಿಲ್ಲ. ಅದಕ್ಕೆ ಬೇಕಾದಂಥ ಎಲ್ಲ ಪೂರಕವಾದಂಥ ದಾಖಲೆ ಇದೆ. ಬರೀ ಮೌಖಿಕ ಹೇಳಿಕೆ ಮಾತ್ರ ದಾಖಲಿಸ್ಕೊಂಡಿಲ್ಲ ನಾವು. ಯಾರ್ಯಾರು ಸಾಕ್ಷಿಗಳು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದಕ್ಕೆ ಪೂರಕವಾದಂಥ ಅವರು ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದೀವಿ. ಅವ್ರು ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ಕೊಂಡು ನಾವು ಬರೆದಿಲ್ಲ, ಬೇಕಾದಂಥ ಎಲ್ಲ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನನ್ನು ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಈಗ ಪೊಲೀಸರ ಪರ SPP ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. CB ನಾಗೇಶ್ ಅವರು ಮಾಡಿದಂಥ ಪ್ರಶ್ನೆಗಳೇನಿತ್ತು ಅಂತಂದರೆ, ಇವರು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಸಾಕ್ಷಿಗಳ ಹೇಳಿಕೆಯನ್ನು ಡಿಲೇ ಮಾಡಿದರು, ಜೊತೆಗೆ ಅದು ಯಾವುದೋ ಕತೆಗಳನ್ನು ಹೇಳೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ಹೋಗಿದ್ದ, ಬೇಕು ಅಂತ ಇವರೇ ಎಲ್ಲೋ ಡಿಲೇ ಮಾಡಿಸ್ ಆಗಿರೋ ಆಗಿದೆ, ಇಂಥ ಒಂದಷ್ಟು ಪ್ರಶ್ನೆಗಳನ್ನು ಅನುಮಾನಗಳನ್ನು ವ್ಯಕ್ತಪಡಿಸಿದರು CB ನಾಗೇಶ್ ಅವರು. ಜೊತೆಗೆ ಅಲ್ಲಿ ಮಾಜರ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ CB ನಾಗೇಶ್ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ರು. ಅದನ್ನು ಹಿಂದಿನ ಸಲವೇ ಪ್ರಸನ್ನಕುಮಾರ್ ಅವರು ಕ್ಲಾರಿಫೈ ಕೂಡ ಮಾಡಿದರು. ಆದರೆ ಈಗ ಪ್ರಸನ್ನಕುಮಾರ್ SPP ಅವರು ಏನೀಗ ಹೇಳ್ತಿದ್ದಾರೆ ಅಂತಂದರೆ, ಈತ ಗೋವಾ, ತಿರುಪತಿ ಎಲ್ಲ ಕಡೆ ಕೂಡ ಸುತ್ತು ಬಂದಿರೋದಕ್ಕೆ ಬರೀ ಆತನ ಸ್ಟೇಟ್ಮೆಂಟನ್ನು ಮಾತ್ರ ನಾವು ದಾಖಲು ಮಾಡ್ಕೊಂಡಿಲ್ಲ, ಅದಕ್ಕೆ ಬೇಕಾದಂಥ ಎಲ್ಲ ಪೂರಕವಾದಂಥ ಡಾಕ್ಯುಮೆಂಟ್ಗಳನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಬೋರ್ಡಿಂಗ್ ಪಾಸ್, ಹೋಟೆಲ್ನ CCTV ಫುಟೇಜ್, ಹಾಗೆ ಆ ಹೋಟೆಲ್ನ ಬುಕ್ಕಲ್ಲಿ ಈತ ಮಾಡಿರುವಂಥ ಸಿಗ್ನೇಚರ್, ಸೊ ಅದನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ. ಸೊ ಈತ ಇಷ್ಟೆಲ್ಲ ಲೇಟಾಗಿ ಬಂದಿರೋದಕ್ಕೆ ಕಾರಣ ಆತ ಸುತ್ತಾಡ್ಕೊಂಡು ಬಂದಿರೋದು, ಗೋವಾ ಹೋಗಿರೋದು. ಜೊತೆಗೆ ಈತನಿಗೊಂದು ಭಯ ಇತ್ತು. ಸೊ ಆರೋಪದ ಪಟ್ಟಿಯಲ್ಲಿ ಏನಿದೆ, ನಾನು ಕೂಡ ಆರೋಪಿ ಆಗಿಬಿಡ್ತೀನಿ ಅನ್ನೋ ಭಯ ಏನಾದರೂ ಇತ್ತೋ ಏನೋ, ಮೇ ಬಿ ಆ ಕಾರಣಕ್ಕೆ ಈತ ಒಂದು ಸುತ್ತಾಡ್ಕೊಂಡು ಬಂದಿರ್ಬೋದು. ಸೊ ಕೇವಲ ಮೌಖಿಕ ಹೇಳಿಕೆ ಅಷ್ಟೇ ಅಲ್ಲ, ಬೋರ್ಡಿಂಗ್ ಪಾಸ್ ಕೂಡ ಇದೆ, ಹೋಟೆಲ್ನ CCTV ಫುಟೇಜ್ ಇದೆ. ಸೊ ಇದೆಲ್ಲ ಈತನ ಟ್ರಿಪ್ ಮುಗಿಸ್ಕೊಂಡು ಈ ಕಡೆಯಿಂದ ಎಲ್ಲ ಸುತ್ತಾಡ್ಕೊಂಡು ಬಂದ ಮೇಲೆ ನಾವು ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದೀವಿ, ಆತನ ಸ್ಟೇಟ್ಮೆಂಟನ್ನು ಪಡೆದಿದ್ದೀವಿ. ಸೊ ಆಗ ಆತನ ಸ್ಟೇಟ್ಮೆಂಟ್ ಪಡೆಯೋದು ಬರೀ ಘಟನೆ ಸಂಬಂಧಪಟ್ಟಾಗ ಮಾತ್ರ ಅಲ್ಲ, ಈತ ಸುತ್ತಾಡ್ಕೊಂಡು ಬಂದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಅಂತ ಈಗ SPP ಪ್ರಸನ್ನಕುಮಾರ್ ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಹಂತದಲ್ಲಿ ಸದ್ಯಕ್ಕೆ ಈ ವಾದ ಪ್ರತಿವಾದ ಮುಂದುವರಿತಾ ಇದೆ. CB ನಾಗೇಶ್ ಅವ್ರು ಹೇಳಿದಾಗ ಎಲ್ಲೊಂದು ಕಡೆ ಇವ್ರು ಹೇಳ್ತಿರೋ ಸರಿ ಏನೋ ಅಂತ ಅನ್ಸುತ್ತೆ, ಇನ್ನೊಂದು ಕಡೆ ಈಗ ಪ್ರಸನ್ನಕುಮಾರ್ ಅವ್ರು ಹೇಳೋದು ನೋಡಿದ್ರೆ, ಅದಕ್ಕೆ ಕ್ಲಾರಿಫಿಕೇಶನ್ ನೋಡಿದ್ರೆ ಇವರ ಆ್ಯಂಗಲಿಂದ ಕೂಡ ಇವರು ಕರೆಕ್ಟ್ ಆಗಿದ್ದಾರೆ ಅನ್ನೋದು. ಆದರೆ ಫೈನಲಿ ನ್ಯಾಯಾಧೀಶರು ಕೋರ್ಟ್ ತೀರ್ಮಾನ ಮಾಡುತ್ತೆ ಯಾರ ವಾದದಲ್ಲಿ ನಿಜವಾದಂಥ ಪುಷ್ಟಿ ಇದೆ, ಯಾವುದು ಸ್ಟ್ರಾಂಗ್ ಆಗಿದೆ, ಯಾವುದು ಕನ್ವಿನ್ಸಿಂಗ್ ಆಗಿದೆ ವಿತ್ ಎವಿಡೆನ್ಸ್, ಇದು ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ಸಾಕ್ಷಿ ಹೇಳಿಕೆ ವಿಳಂಬಕ್ಕೆ ತನಿಖಾಧಿಕಾರಿ ವಿವರಣೆ ನೀಡಬೇಕು ಅನ್ನೋ ತೀರ್ಪು. ಇದರ ಬಗ್ಗೆ ಅಂದರೆ ಸಾಕ್ಷಿ ಹೇಳಿಕೆ ವಿಳಂಬ ಆದರೆ ತನಿಖಾಧಿಕಾರಿ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅನ್ನೋದು ತೀರ್ಪಿದೆ. ಹಾಗಾಗಿ ನಾವು ಈ ವಿವರಣೆಯನ್ನು ಸಾಕ್ಷ್ಯಾಧಾರ ಸಹಿತ, ಅಂದರೆ ಈ ಪುನೀತ್ ಕಿರಣ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಡಾಕ್ಯುಮೆಂಟ್ ಸಹಿತ ನಾವು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀವಿ.